ಎಲ್ಲರಿಗೂ ನಮಸ್ಕಾರಗಳು. ಇಂದು ನಾನು ಸ್ವಂತ ವಾಕ್ಯಗಳು ಹೇಗೆ ಸ್ವಂತ ವಾಕ್ಯಗಳನ್ನು ಬರೆಯುವುದೆಂದು ತಿಳಿಸಿಕೊಡುತ್ತೇನೆ. ಯಾವ ರೀತಿ ನಾವು ಸ್ವಂತ ವಾಕ್ಯಗಳನ್ನಾಗಿ ಮಾಡುವುದು, ಒಂದು ಪದವನ್ನು ಉಪಯೋಗಿಸಿಕೊಂಡು ಅದನ್ನು ನಮ್ಮದೇ ಆದಂಥ ಒಂದು ಸ್ವಂತ ವಾಕ್ಯ ಓನ್ ಸೆಂಟೆನ್ಸ್ ಆಗಿ ಹೇಗೆ ಬರೆಯುವುದು ಎಂದು ತಿಳಿಸಿಕೊಡುತ್ತೇನೆ. ಮನೆ. ನಮ್ಮ ಮನೆ ತುಂಬ ಸುಂದರವಾಗಿದೆ. ಮನೆ. ನಮ್ಮ ಮನೆ ತುಂಬ ದೊಡ್ಡದಾಗಿದೆ. ಈ ಮನೆ ಎಂಬ ಪದ ಬಳಸಿಕೊಂಡು ನಾವು ಹೇಗೆ ಓನ್ ಸೆಂಟೆನ್ಸ್ ಮಾಡೋದು, ಅದನ್ನು ನಮ್ಮದೇ ಆದ ಒಂದು ಸೆಂಟೆನ್ಸ್ ಹಾಕೋದು. ನಮ್ಮ ಮನೆ ತುಂಬ ಸುಂದರವಾಗಿದೆ. ನಮ್ಮ ಮನೆ ತುಂಬ ದೊಡ್ಡದಾಗಿದೆ. ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ. ನಮ್ಮ ಮನೆಯಲ್ಲಿ ಒಂದು ಪ್ರಾಣಿ ಇದೆ. ಈ ರೀತಿಯಾಗಿ ನಾವು ಓನ್ ಸೆಂಟೆನ್ಸ್ ಮಾಡುವುದು. ಇನ್ನು ಸುಂದರ. ನಮ್ಮ ಮನೆ ತುಂಬ ಸುಂದರವಾಗಿದೆ. ಈ ಸುಂದರ ಅನ್ನೋದು ಒಂದು ಪದ. ಈ ಪದವನ್ನು ಉಪಯೋಗಿಸಿಕೊಂಡು ನಾವು ಈಗ ನಮ್ಮ ಮನೆ, ನಮ್ಮ ಶಾಲೆ ಆಗ್ಬೋದು. ಇಲ್ಲಿ ನಾವು ಓನ್ ಸೆಂಟೆನ್ಸ್ ಈ ಮನೆ ಅಂತ ತಗೊಂಡೇನೆ, ಅದ್ರ ಬದಲು ಶಾಲೆ ಅಂತ ತಗೋಬೋದು ಅಥವಾ ದೇವಾಲಯ ಅಂತ ತಗೋಬೋದು. ಯಾವ್ದು ಬೇಕಾದರೂ ಉಪಯೋಗಿಸ್ಕೊಂಡು ನಾವು ಓನ್ ಸೆಂಟೆನ್ಸ್ ಮಾಡೋದು. ನಮ್ಮ ಮನೆ ತುಂಬ ಸುಂದರವಾಗಿದೆ, ಅದ್ರ ಬದಲು ಈ ಸುಂದರ ಅನ್ನೋ ಪದವನ್ನೇ ಉಪಯೋಗಿಸಿಕೊಂಡು ನಮ್ಮ ಮನೆಯಲ್ಲಿ ಒಂದು ಪ್ರಾಣಿ ಇದೆ, ಆ ಪ್ರಾಣಿ ತುಂಬ ಸುಂದರವಾಗಿದೆ. ಉದಾಹರಣೆಗೆ ನಮ್ಮ ಮನೆಯಲ್ಲಿ ಬೆಕ್ಕು ತುಂಬ ಸುಂದರವಾಗಿದೆ. ಈ ರೀತಿ. ಶಾಲೆ. ನನ್ನ ಶಾಲೆ ನನಗೆ ತುಂಬ ಇಷ್ಟವಾಗುತ್ತದೆ. ಶಾಲೆ ಅಂದರೆ ಸ್ಕೂಲ್. ಈ ಪದವನ್ನು ಉಪಯೋಗಿಸಿಕೊಂಡು ನಾವು ಹೇಗೆ ಓನ್ ಸೆಂಟೆನ್ಸ್ ಮಾಡೋದು. ನನ್ನ ಶಾಲೆ ನನಗೆ ತುಂಬ ಇಷ್ಟವಾಗುತ್ತದೆ. ನಮ್ಮ ಶಾಲೆ ನಮ್ಮ ಮನೆಯ ಹತ್ತಿರವಿದೆ. ಈ ರೀತಿಯಾಗಿ ಓನ್ ಸೆಂಟೆನ್ಸ್ ಮಾಡೋದು. ಪಕ್ಷಿ. ನನಗೆ ಪಕ್ಷಿ ಎಂದರೆ ತುಂಬ ಇಷ್ಟವಾಗುತ್ತದೆ. ಪಕ್ಷಿ ಅಂದರೆ ಬರ್ಡ್. ಆ ಪಕ್ಷಿ ಅನ್ನೋ ಪದವನ್ನು ಉಪಯೋಗಿಸ್ಕೊಂಡು ನಾವು ಹೇಗೆ ಓನ್ ಸೆಂಟೆನ್ಸ್ ಮಾಡೋದು. ಪಕ್ಷಿಗಳು ನೋಡಲು ತುಂಬ ಸುಂದರವಾಗಿ ಕಾಣುತ್ತವೆ. ದೇವಾಲಯ. ನಮ್ಮ ಮನೆಯ ಹತ್ತಿರ ಒಂದು ಸುಂದರವಾದ ದೇವಾಲಯವಿದೆ. ಪ್ರಾಣಿಗಳು. ನಮ್ಮ ಮನೆಯಲ್ಲಿ ಪ್ರಾಣಿಗಳನ್ನು ಸಾಕುತ್ತೇವೆ. ಪ್ರಾಣಿಗಳು. ನನಗೆ ಪ್ರಾಣಿಗಳೆಂದರೆ ತುಂಬ ಇಷ್ಟ. ಈ ಪ್ರಾಣಿಗಳನ್ನುವ ಪದವನ್ನೇ ಉಪಯೋಗಿಸಿಕೊಂಡು ನಾನು 2-3 ಓನ್ ಸೆಂಟೆನ್ಸ್ ಮಾಡಿದ್ದೇನೆ. ಇನ್ನು ಪುಸ್ತಕಗಳು. ಪುಸ್ತಕಗಳನ್ನು ನಾವು ಚೆನ್ನಾಗಿ ಇಟ್ಟುಕೊಳ್ಳುತ್ತೇನೆ. ನಾವು ಅಂದರೆ ಇಟ್ಟುಕೊಳ್ಳುತ್ತೇವೆ ಅಂತ ಬರುತ್ತೆ. ನಾನು ಅಂದರೆ ಚೆನ್ನಾಗಿ ಇಟ್ಟುಕೊಳ್ಳುತ್ತೇನೆ. ಶಿಕ್ಷಕರು. ನಮ್ಮ ಶಿಕ್ಷಕರು ತುಂಬ ಚೆನ್ನಾಗಿ ಇದ್ದಾರೆ. ಶಿಕ್ಷಕರು. ನಾವು ಶಿಕ್ಷಕರನ್ನು ತುಂಬ ಗೌರವದಿಂದ ಕಾಣುತ್ತೇವೆ. ನಿಮಗೂ ಕೂಡ ಈ ಓನ್ ಸೆಂಟೆನ್ಸ್ ಮತ್ತು ನಿಮಗೂ ಕೂಡ ಈ ಸ್ವಂತ ವಾಕ್ಯಗಳು ಇಷ್ಟ ಆದರೆ ಈ ವಿಡಿಯೋಕ್ಕೆ ಒಂದು ಥ್ಯಾಂಕ್ ಯು ಸೋ ಮಚ್.